ನಾವು ರೈತರು ಅಲ್ಲಿ ಇದೆಲ್ಲ ಕೆಲಸ ಮಾಡ್ಕೊಂಡು ಕುರಿ ನಾಟಿ ಹಸುಗಳು ಕುರಿ ಇದಾವೆ. ಅವ್ರ ಜೊತೆ ನಾವು ಒಂದ್ 2 ಅವರ್ 3 ಅವರ್ ಇರ್ತೀವಿ ಡೈಲಿ. ಒಂದು 8 ಕಡೆ ಬಿಲ್ಡಿಂಗ್ ಒಂದು 60-70 ಊಟ ಟ್ರಾನ್ಸ್ಫರ್ ಮಾಡೋ ಹೋಟ್ಲಿಂದ ಆದ್ರೂ ಓಡಾಡಕತ್ತಲ್ಲ. ಈ ಕಾಲಿಂದ ಈ ಕಾಲ್ಗೆ ಎಫೆಕ್ಟ್ ಆಗ್ಬಿಟ್ಟಿದೆ ನಮ್ಗೆ. ಸಣ್ಣ ಇದಪ್ಪ ಅದು. ಸುಮ್ನೆ ಅನ್ಬಿಟ್ಟು ಏನ್ ಮಾಡಿದ್ರು ಮಾಡಿ ಆಪರೇಷನ್ ಮಾಡಿ ಕಳಿಸಿದ್ರು. 6 ತಿಂಗಳಾದ್ಮೇಲೆ ಹೋದ್ಮೇಲೆ ಫೈಲೂರ್ ಅದಿಲ್ಲ. ಇದು ವೆಯ್ಟ್ ಹಾಕಿ ಇದು ಪೇನ್ ಬರ್ತಾ ಇತ್ತು. ಫಸ್ಟ್ ಇಲ್ಲಿ ಆಗಲ್ಲ ಅನ್ಕೊಳ್ಳಲ್ಲ. ಮೊನ್ನೆ ನಿಮ್ಮನ್ನ ಭೇಟಿ ಮಾಡ್ಕೊಂಡು ತಿರುಗಿ ಹೋದ್ಮೇಲೆ ತಿರುಗಿ ಈಗ ಟ್ಯಾಬ್ಲೆಟ್ಸ್ ತಗೊಂಡು ಶಿಸ್ತಾಗಿ ಬೆಳಗ್ಗೆ ಡ್ರೈ ಫ್ರೂಟ್ಸ್ ತಗೊಂಡು ಟ್ಯಾಬ್ಲೆಟ್ಸ್ ತಗೊಂಡು ಇದು ಮಾಡೋದನ್ನು ಒಂದು 60% ಪರವಾಗಿಲ್ಲ. ಈಗ ಆಕ್ಚುಲ್ ಆಗಿ ಇವಾಗ ಒಂದು 60-70 ಜನ ಕೆಲಸ ಕೊಟ್ಟಿದ್ದೀವಿ. ಇದು 5ನೇ ವಿಸಿಟ್. ಸೊ ಆಲ್ಮೋಸ್ಟ್ ಅವ್ರಿಗೆ ಎಷ್ಟು ಪರ್ಸೆಂಟ್ ಕಡಿಮೆ ಇದೆ ಸರ್? ಒಂದು 60% ಸರ್ ಕಮ್ಮಿ ಆಗೈತೆ ಸರ್. ಈ ಮುಂಚೆ ಈ ತರ ಬರ್ತಿತ್ತ ಸರ್? ಮುಂಚೆ ಈ ತರ ಬಡ್ಡಿ ಅದ್ರಲ್ಲಿ ನೋವು ಆಗೋದು 50% ಕಮ್ಮಿ ಆಗೈತೆ. ಮೊನ್ನೆ ನಿಮ್ಮನ್ನ ಭೇಟಿ ಆದ್ಮೇಲೆ 60% ಕಮ್ಮಿ ಆಗಿದೆ. ಅದಕ್ಕೆ ಮುಂಚೆ ನೋವಾಗಿಲ್ಲ, ಕಡಿಮೆ ಆಗಿಲ್ಲ. ಕೆಳಗಡೆ ಕುತ್ಕೊಂತೀರಾ ಒಂದ್ಸರಿ? ಕುತ್ಕೊಂತೀನಿ ಸರ್. ಇದು ಏವಿಯನ್ ಕೇಸಸ್ ಅಲ್ಲಿ ಮೇನ್ಲಿ ಎ ವ್ಯಾಸ್ಕ್ಯುಲರ್ ನೆಕ್ರೋಸಿಸ್ ಅಂದ್ರೆ ವ್ಯಾಸ್ಕ್ಯುಲರೈಸೇಷನ್ ಇಲ್ದಂಗೆ ಹಿಪ್ ಜಾಯಿಂಟ್ ನೆಕ್ರೋಸಿಸ್ ಆಗ್ತಾ ಇರುತ್ತೆ. ಓಕೆ, ಸೊ ಇವಾಗ ಅದು ಒಂಥರ ಚೀಸ್ ತರ ಆಗಿರುತ್ತೆ ಬಾಲು. ಅದನ್ನ ನಾವು ಮತ್ತೆ ರೀಸರ್ಕ್ಯುಲೇಷನ್ ಆಗೋ ತರ ಮಾಡ್ಬಿಟ್ಟು ಅದನ್ನ ನಾವು ಒಂದು ಮತ್ತೆ ಐರನ್ ತರ ಆಗ್ಬೇಕು. ಚೀಸ್ ಇರೋದನ್ನ ಐರನ್ ತರ ಮತ್ತೆ ಸಾಲಿಡ್ ಬೋನ್ ತರ ಆಗ್ಬೇಕು. ಕುಕ್ಕುಗೆಲ್ಲ ಕುತ್ಕೋಬೋದಾ? ಹಂಗೆ ನೋತೈತ ಅಲ್ಲಿ? ಇಲ್ಲ ಸರ್, ಈಗ ನೋತಲ್ಲ. ಈಗ ಸ್ವಲ್ಪ ನೋವು ಮಾಡ್ಬೇಡಿ, ಸಪೋರ್ಟ್ ಇಟ್ಕೊಂಬೇಡಿ. ಓಕೆ, ಇನ್ನು ಇಂಪ್ರೂವ್ಮೆಂಟ್ ಆಗ್ಬೇಕು ನಿಮ್ಗೆ. ಹೌದು ಸರ್. ಹೇಳಿ ಸರ್, ಪಥ್ಯದಲ್ಲಿ ಏನ್ ಮಾಡ್ತಿದ್ದೀರಾ ಸರ್? ಪಥ್ಯದಲ್ಲಿ ಅದೇ ಬೇಕರಿ ಐಟಮ್ ಇಲ್ಲ. ಕೂತ್ಕೊಳ್ಳಿ. ಮುಂಚೆ ತಿಂತಾ ಇದ್ರಾ? ಸರ್ ಮುಂಚೆ ತಿಂತಾ ಇದ್ದೆ. ಸ್ವೀಟು ಜಾಸ್ತಿ ತಿಂತಾ ಇದ್ದಾರೆ. ಈಗ ಸ್ವೀಟ್ ಐಟಮ್ ಮುಟ್ಟೋದೇ. ಜೀರಾ ಮಾಡಿದ್ರಾ? ಜೀರಾ ಮಾಡಿದ್ನೆ. ನೆಲ್ಲಿಕಾಯಿ ಜ್ಯೂಸು, ಕುಂಬಳಕಾಯಿ ಜ್ಯೂಸು, ಮುದ್ದೆ ಅವರೆಕಾಳು, ಮಳೆ ಅಲ್ಸಂದ್ರೆ ಮಾಮೂಲಿ ಅಷ್ಟೇ. ರೈಸ್ ಗೀಸ್ ಏನು ತಿನ್ನಕ್ ಹೋಗಲ್ಲ. ಯಾವ ಊರಿಂದ ಸರ್? ಸರ್ ನಮ್ದು ವೇಮ್ಗಲ್, ಕೋಲಾರ ಪಕ್ಕದಲ್ಲಿ ವೇಮ್ಗಲ್. ಕೋಲಾರ ವೇಮ್ಗಲ್. ಇದು ಮುಂಚೆ ಈಗ ಆಪರೇಷನ್ ಕೂಡ ಆಗಿದೆ ಸರ್. ಇದರಲ್ಲಿ ಕೋರ್ ಡೀಪ್ ಕಂಪ್ರೆಷನ್. ಇದರಲ್ಲಿ ಲಾಸ್ಟ್ ಅಲ್ಲಿ ಅವರು ಇಲ್ಲ ನಮ್ದು ಸಕ್ಸಸ್ ಆಗಿಲ್ಲ, ಫೇಲ್ಯೂರ್ ಆಗಿದೆ, ಹಿಪ್ ಜಾಯಿಂಟ್ ಫುಲ್ ಚೇಂಜ್ ಮಾಡ್ಬೇಕು ಅಂತ ಹೇಳಿದ್ರು. ಹಿಪ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡ್ಬೇಕು. ನಾವ್ ಆಮೇಲೆ ಅವಾಗ ಏನಾಯ್ತು ಅಂದ್ರೆ ನಾವು ಅಲ್ಲಿ ಆಗಲ್ಲ ಅನ್ಬಿಟ್ಟು ಬೇಡ ಹಿಪ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಬೇಡ ಅಂತ ಯಾರೋ ನಮ್ ಸ್ನೇಹಿತರಿಗೆ ಹೇಳಿದ್ರು. ಡಾಕ್ಟರ್ ಇಲ್ಲ ಒಂದು ಕ್ಲಿನಿಕ್ ಇದೆ, ಅದರಲ್ಲಿ ಸರ್ಜಿಕಲ್ ಮೆಡಿಸಿನ್ ಅಲ್ಲಿ, ಪ್ರೋಟೀನ್ ಅಲ್ಲಿ, ಊಟದ ಪಥ್ಯದಲ್ಲೇ ಕ್ಲಿಯರ್ ಮಾಡ್ತಾರೆ ಅಂತ ಹೇಳಿ ಸರ್. ಅದರಿಂದ ನಾವು ಇಲ್ಲಿ ಬಂದಾಗ ನಿಂಗ ಪರವಾಗಿಲ್ಲ. ನಮ್ಮ ಅಪ್ಪ ಬಂದು ಕಾಂಟ್ರಾಕ್ಟ್ ಕೆಲಸ ಮಾಡ್ತಾರೆ, ಬಿಲ್ಡಿಂಗ್ ಕಾಂಟ್ರಾಕ್ಟರ್. ನಾವು ಅವ್ರು ಮೊದಲು ಮೆಟ್ಲತ್ತದು ಅದೆಲ್ಲ ಆಗ್ತಾ ಇರ್ಲಿಲ್ಲ. ಈಗ ದಿನದಲ್ಲಿ 1 ಅವರ್ ಇಲ್ಲ 2 ಅವರ್ ಕೆಲಸ ಮಾಡೋರು ಅಷ್ಟೇ. ಏನೋ ಒಂದ್ ವಿಸಿಟ್ ಆಗ್ಬಿಟ್ಟು ಬಂದ್ರೆ ಮುಗೀತು, ಮತ್ತೆ ಹೋಗ್ತಾ ಇಲ್ಲ ಕೆಲಸಗಳು. ತುಂಬಾ ಬಾಧೆ ಆಗ್ತಾ ಇತ್ತು. ನಾವೇ ನೋಡ್ತಾ ಇದ್ವಿ ಮೇಂಟೆನೆನ್ಸ್. ಈಗ ಇಲ್ಲಿ ಬಂದಾಗಿನಿಂದ ಒಂದು 2-3 ವೀಕ್ಸ್ ಆದ್ಮೇಲೆ ಇವ್ರೀಗ ಕಂಟಿನ್ಯೂ ಆಗಿ ಕೆಲಸದ ಕಡೆ ಇರ್ತಾರೆ. ದಿನದಲ್ಲಿ ಒಂದು 6 ಅವರ್ 7 ಅವರ್ ಪಕ್ಕ ಕೆಲಸ ಮಾಡ್ತಾರೆ. ರೆಸ್ಟು ಇಲ್ಲ, ನೈಟ್ ರೆಸ್ಟ್ ಅಷ್ಟೇ. ಮತ್ತೆ ಡಯಟ್ ಪಕ್ಕ ಮೇಂಟೈನ್ ಮಾಡ್ತಾರೆ. ಈಗ ಒಂದು 60% ಪರವಾಗಿಲ್ಲ ಸರ್. ಈಗ ಕಿಲೇಷನ್ 9 ಕಿಲೇಷನ್ಸ್ ಆಗಿದೆ. ಇನ್ನು ಒಂದು 4-5 ಹೇಳಿದ್ರೆ ಮಾಡಿಸಿರಿ. ಅಲ್ಲಿವರೆಗೂ 1 ವೀಕ್ ಮಿಸ್ಸಿಲ್ಲ ಕಿಲೇಷನ್ ಮಾಡ್ತಾ ಇದೆ. ಟ್ರೀಟ್ಮೆಂಟ್ ನಮ್ಗೆ ಓಕೆ ಅನ್ಸರಿ ಸರ್. ನಮ್ಗೆ ಸಕ್ಸಸ್ ಆಗಿದೆ ಅನ್ಸುತ್ತೆ. ನಾವು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡ್ಮೇಲೆ ಏನಂತಂದ್ರೆ ನನ್ಗೆ ಇಲ್ಲಿ ಬಂದ ಮುಂಚೆ ನನ್ ಕೆಲ್ಸಗಳೇ ಹೋಗ್ಬಿಡ್ತಾರೆ ಅಂತ ಒಂದು 100 ಜನ ಲೇಬರ್ ಇದ್ದಾರೆ. 100 ಜನ ಲೇಬರ್ ಇದ್ದಾರೆ. ಲೇಬರ್ ಅಂದ್ರೆ ಅಲ್ಲಿ UP ಅವರು, ಇವರು ನಾರ್ತ್ ಇಂಡಿಯಾ ಅವರು ಎಲ್ಲ ಫುಲ್ ರೂಮ್ ಮಾಡ್ಕೊಟ್ಟಿದ್ದೀನಿ. ಬೇರೆ ಕೆಲಸ ಮಾಡಿಸ್ತಿದ್ದೀನಿ. ನಾನು ಈ ಕೆಲಸನ ಇದು ಆಪರೇಷನ್ ಮಾಡ್ಸ್ಕೊಂಡ್ಮೇಲೆ ಫೈಲೂರ್ ಅನ್ನ ಈ ಕೆಲಸನ ಬೇಡ ಅನ್ಸ್ಬಿಟ್ಟಿದ್ದು, ನನ್ ಜೀವನ ಬೇಡ ಅನ್ಸ್ಬಿಟ್ಟಿದ್ದು. ಆಮೇಲೆ ಇದು ನಿಮ್ಮ ಮೊಬೈಲ್ ಅಲ್ಲಿ ನೋಡ್ಬಿಟ್ಟು ನಿಮ್ನ ಒಂದ್ಸಲ ಕಾಂಟ್ಯಾಕ್ಟ್ ಮಾಡ್ಕೊಂಡು ಇಲ್ಲಿ ಬಂದೆ. ಆಮೇಲೆ ಬಂದೆ ಒಂದು 2 ತಿಂಗಳು ಬಂದೆ. ಒಂದೂವರೆ ತಿಂಗಳು ಬಂದೆ. ನನ್ಗೆ ಏನಂತೂ ಇದಾಗಿಲ್ಲ. 1 ವಾರ ಹಂಗೆ ಹಿಂಗಿತ್ತು. ಮೊನ್ನೆ ನಿಮ್ಮನ್ನ ಭೇಟಿ ಮಾಡ್ಕೊಂಡು ತಿರುಗಿ ಹೋದ್ಮೇಲೆ ತಿರುಗಿ ಈಗ ಟ್ಯಾಬ್ಲೆಟ್ಸ್ ತಗೊಂಡು ಶಿಸ್ತಾಗಿ ಬೆಳಗ್ಗೆ ಡ್ರೈ ಫ್ರೂಟ್ಸ್ ತಗೊಂಡು ಟ್ಯಾಬ್ಲೆಟ್ಸ್ ತಗೊಂಡು ಇದು ಮಾಡೋದನ್ನು ಒಂದು 60% ಪರವಾಗಿಲ್ಲ. ಈಗ ಆಕ್ಚುಲ್ ಆಗಿ ಇವಾಗ ಒಂದು 60-70 ಜನ ಕೆಲಸ ಕೊಟ್ಟಿದ್ದೀನಿ. ಆಮೇಲೆ ಇವಾಗ ನಾನು ಒಂದು 8 ಬಿಲ್ಡಿಂಗ್ ಹೋಗ್ಕೊಂಡಿದ್ದೀನಿ ಆಲ್ರೆಡಿ. ನಿಮ್ ಕಾಂಟ್ಯಾಕ್ಟ್ ಆದ್ಮೇಲೆ ನಾನು ಡೈಲಿ 100-120 ಜನ ಕೆಲಸ ಮಾಡ್ತಾರೆ. ಅಷ್ಟು ಜನದಲ್ಲಿ ಬೇಡ ನನ್ನ ಜೀವನ ಅನ್ಸ್ಬಿಟ್ಟಿತ್ತು. ಆಪರೇಷನ್ ಮಾಡಿಸ್ಕೊಂಡ್ಮೇಲೆ ನಿಮ್ಮ ಬಂದು ಭೇಟಿ ಮಾಡ್ಕೊಂಡು ಹೋದ್ಮೇಲೆ ಈಗ ಆಲ್ರೆಡಿ 8 ಬಿಲ್ಡಿಂಗ್ ಓಪನ್ ಹೋಗ್ತೀನಿ. ನಿಮ್ಮನ್ನ ಇಷ್ಟು ಇವಾಗ ನಾವು ಒಂದು ತಿಂಗಳಾಯ್ತು. ಅವತ್ತು ನಿಮ್ಮನ್ನ ಆ ರೂಮಲ್ಲಿ ಮಾಡಿದ್ರೆ ಬಂದು ನೋಡ್ಕೊಂಡ್ಮೇಲೆ ಇವತ್ತು ಆರಾಮಾಗಿದ್ದೀನಿ. ಸ್ವಲ್ಪ ನೋವು ಕಡಿಮೆ, ಸ್ವಲ್ಪ ಮೆಟ್ಲು ಸ್ಟೆಪ್ಸ್ ಡೈಲಿ 3-4 ಬಿಲ್ಡಿಂಗ್ ಎಕ್ಕಿ ಇಳಿಬೇಕು. ಮುಂಚೆ ಗಾಡಿ ನಿಂಗೆ ಕೆಳಕಿಲಿ ಹಾಕತ್ತಲ್ಲ. ಡೈಲಿ ಒಂದು 8 ಕಡೆ ಬಿಲ್ಡಿಂಗ್
ಒಂದು 60-70 ಊಟ ಟ್ರಾನ್ಸ್ಫರ್ ಮಾಡೋಣ ಹೋಟ್ಲಿಂದ, ಆದ್ರೂ ಓಡಾಡಕ್ಕಾಗಲ್ಲ. ಈ ಕಾಲಿಗೆ ಎಫೆಕ್ಟ್ ಆಗ್ಬಿಟ್ಟಿತ್ತು ಅಂತ. ಇದು weight ಹಾಕಿ 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 ಇದು ಪೇನ್ ಬರ್ತಾ ಇತ್ತು. ಫಸ್ಟ್ ಇಲ್ಲಿ ಆಗಲ್ಲ ಅಂದ್ರಲ್ಲ, ಇಲ್ಲಿ ಫಸ್ಟ್ ಬಂದಾಗ ಆಗಲ್ಲ ಬಂದ್ವಿ, ಎಕ್ಸ್ರೇ ಮಾಡಿಸ್ಕೊಂಡ್ ಬಂದ್ಮೇಲೆ ನಾ ಅದು ನೋಡ್ಬಿಟ್ಟು ಪರವಾಗಿಲ್ಲ 2ನೇ ಟೀಸ್ ಬಿಟ್ಟು ಹೋಗ್ತದೆ, ನಾವು ರೆಡಿ ಮಾಡ್ತೀವಿ ಇದಕ್ಕೆ ಬಂದಿದ್ದು. ದಯವಿಟ್ಟು ಇದೊಂದು ಇದು ಮಾಡ್ಕೊಳ್ಳಿ. ನಿಮ್ಮನಿಂದ ಹೋದ್ಸಲಿ ಎಲ್ಲಿ ನೀವು ಮೊನ್ನೆ ವಾರ ಇದಾಗಿದ್ದು, ನೀವು ರಜೆ ಇರೋದು ಭಾನುವಾರ ರಜೆ ಇತ್ತು, ಅದನ್ನ ದಯವಿಟ್ಟು ಒಂದಷ್ಟು ಜನ ಜೀವನ ಮಾಡ್ತಾ ಸ್ವಲ್ಪ ಇನ್ನೇನು 40% ಇದೆ ಅದು ವಾಸಿ ಮಾಡೋದು. ಆಕ್ಚುಲಿ ನೀವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದೆ ಲಾಸ್ಟ್ ಟೈಮ್ ನಾನು ಮೀಟ್ ಮಾಡಿದ್ರೆ ಅಲ್ಲಿವರೆಗೂ ಮಾತ್ರೆ ಸ್ಟಾರ್ಟ್ ಮಾಡಿದ್ವಿ, ಬಟ್ ಟ್ರೀಟ್ಮೆಂಟ್ ಇತ್ತು, ಮಾತ್ರೆ ಎಲ್ಲ ಇತ್ತು, ಕೆಲವು ಮೆಡಿಸಿನ್ಸ್ ಅವಾಯ್ಡ್ ಮಾಡಿದ್ವಿ. ಯಾಕಂತಂದ್ರೆ ಅದು ಇನ್ನು ಡಾಕ್ಟರ್ ರಾಕೇಶ್ ನ ಕೇಳ್ಬಿಟ್ಟು ಅದು ಹಾಕೋದು ಹೆಂಗಂತ ಪೆಂಡಿಂಗ್ ಅಲ್ಲಿ ಇಟ್ಟು, ಸೊ ನೋಡಿಬಿಟ್ಟು ಅವತ್ತು ನಿಮ್ ಫಿಸಿಕಲ್ ಫಿಟ್ನೆಸ್ ಎಲ್ಲ ಚೆನ್ನಾಗಿದೆ, ಇವರು ಏನು ಬೇರೆ ಇಶ್ಯೂಸ್ ಇಲ್ಲ ಅಂತ ಹೇಳಿ, ಕೋಮಾರ್ಬಿಡಿಟೀಸ್ ಏನಿಲ್ಲ ಅಂತ ಹೇಳ್ಬಿಟ್ಟು ಅವತ್ತು ಕೆಲವು ಮೆಡಿಸಿನ್ಸ್ ಸ್ಟಾರ್ಟ್ ಮಾಡಿದ್ರೆ ಅವತ್ತು ಮಾಡಿದ್ಮೇಲೆ ನಿಮಗೆ ಫಾಸ್ಟ್ ರಿಸಲ್ಟ್ ಬರುತ್ತೆ ಸರ್. ಹೌದು ಸರ್, ಈಗ ವೆಯ್ಟ್ ಕಡಿಮೆ ಆಗಿದ್ದೀನಿ. ಎಷ್ಟು ಕೆಜಿ ಮುಂಚೆ ವೆಯ್ಟ್ ಲಾಸ್ 2 ತಿಂಗಳಿಗೆ ಒಂದು 7.5-8 ಕೆಜಿ ಕಡಿಮೆ ಆಗಿದೆ. ಅದಕ್ಕೆ ಮುಂಚೆ 90 ಇದ್ನಿ, ಈಗ 79-80 ಇದ್ನಿ, ಈಗ 60-71 ಇದೀನಿ. 9-9 ಕೆಜಿ ಕಡಿಮೆ ಆಗಿದ್ದೀನಿ. 1 ಕೆಜಿ ಹಂಗೆ ಹಿಂಗೆ ಐತೆ, ಪರವಾಗಿಲ್ಲ. ಏನಂಗ್ ದಯವಿಟ್ಟು ಬೇರೆ ಏನೇನು ಬೆನಿಫಿಟ್ ಅನ್ಸಿದೆ ಸರ್? ಇಲ್ಲಿ ಈ ಟ್ಯಾಬ್ಲೆಟ್ಸ್ ಇದಲ್ಲ, ಇದು ನಾನು ಬೇರೆ ಕಡೆ ಹಾಸ್ಪಿಟಲ್ ಹೋಗಿದ್ನಿ, ಬೇರೆ ಕಡೆ ನೋಡಿದ್ನಿ, ನಾನು ಸುಮಾರು ಎಲ್ಲೆಲ್ಲ ಸುತ್ತಿದ್ದೀನಿ. ಈ ಟ್ಯಾಬ್ಲೆಟ್ಸ್ ಎಲ್ಲ ಸಪ್ಲಿಮೆಂಟ್, ಈ ಪ್ಲೇನ್ ಟ್ಯಾಬ್ಲೆಟ್ಸ್ ಇಲ್ಲ. ಇದು ಎಂತವರು ತಗೊಂಡ್ರು ಕ್ಯೂರ್ ಆಗದೆ ಹೋದ್ರು ಅವ್ರು ವೆಲ್ತ್ ಅನ್ನೋದು ಆರಾಮಾಗಿರ್ತದೆ. ಅವ್ರು ಬ್ಲಡ್ ಎಲ್ಲ ಒಂಥರ ಹೊಟ್ಟೆ ಉರಿ, ಆ ಟ್ಯಾಬ್ಲೆಟ್ಸ್ ಊಟ ಮಾಡ್ತಾರಲ್ಲ. ನಾನು ಕೆಲ್ಸ ಕಡೆ ರೌಂಡ್ ಹಾಕೊಂಡ್ಬಿಟ್ಟು ಪ್ಲೇನ್ ಕ್ಲೀನರ್ ತಂದ್ಬಿಟ್ಟಿದ್ರೆ, ನಾನು ಒಂದ್ಸಲ ತಿಂದು ಮನ್ಕೊಂಡ್ಬಿಟ್ಟಿದ್ರೆ ತಿರ್ಗಿ ಅದು ಎದ್ದು ತಿರ್ಗಿ ಹೋಗ್ಬೇಕಾಯ್ತು ಅಷ್ಟೇ, ತಿರ್ಗಿ ನೈಟ್ ಬೇಕಾಯ್ತು. ನಮ್ ಅಲ್ಲಿ 7 ಮೆಡ್ಸ್ಕೊಳ್ಸೋರದೆ, ಮೆಡ್ಸ್ಕೊಳ್ತಾರಲ್ಲ ಮಾತ್ರೆ ಕೊಡ್ತಾರಲ್ಲ, ಹಾಸ್ಪಿಟ್ಲಿಗೆ ಹೋಗ್ತಾರಲ್ಲ ಮಾತ್ರೆ, ತಡ ಹೋಗಪ್ಪ ನಿಂಕ ಹಾಸ್ಪಿಟಲ್ ನೋಡ್ಸ್ಕೊಂಡ್ರು. ಇದು ಇವತ್ತು ತಗೊಂಡ್ರೆ ಇನ್ನೊಂದು ಮೆಡ್ಕೊಳ್ಸೋರು, ಇನ್ನೊಂದ್ ದಿನ 7 ದಿನಕ್ಕೆ 7 ಮೆಡ್ಸ್ಕೊಳ್ಸೋರ್ ಹೋದೇನೆ. ಅಷ್ಟು ನೋವಿತ್ತು ನನಗೆ ಈ ವರ್ಕರ್ ಕೆಲಸ. ಆದ್ರೆ ಅದೆಲ್ಲ ಇವಾಗ ಏನು ಬೇರೆ ಟ್ಯಾಬ್ಲೆಟ್ಸ್ ತಲೆನೋವು ಬಂದ್ರು ಕೂಡ ನೀವು ಕೊಟ್ಟಿರಲ್ಲ ಇದು ಬಾಂಬು, ಅದು ಉಜ್ಕೊಂತೀನಿ. ಟ್ಯಾಬ್ಲೆಟ್ಸ್ ಕೂಡ ಇಲ್ಲ, ಅಕಸ್ಮಾತ್ ಜಾಸ್ತಿ ಟೆನ್ಷನ್ ಇರ್ತದೆ ನಮ್ ಕೆಲಸ. ಟೆನ್ಷನ್ ಆಗ್ಬಿಟ್ಟು ಉಪ್ಪು ಅದು ನೀರ್ ಇಕ್ಕೊಂಡ್ಬಿಟ್ಟು ನಮ್ಮ ಮನೆಯವ್ರು ಏನನ್ನ ಕೊಡ್ತಾರೆ, ಅದ್ರಾಗ ಏನೊಂದ್ ಸ್ವಲ್ಪ ಇದ್ ಮಾಡ್ಕೊಂಡು ಮಾತು ಕೇಳ್ಕೊಂಡು ಆರಾಮಾಗಿ ಕೊಬ್ಬರಿಗೆ ತಿನ್ಕೊಂಡು ಕತೆ ಮಾಡ್ಬಿಡು. ಅದ್ರಾಗ ಸ್ವಲ್ಪ ನಮ್ಮಲ್ಲೇ ಇದೆ ಸರ್. ನಾವು ಇವಾಗ ನೀವ್ ಹೇಳಿ ಕಳ್ಸ್ಕೊಡ್ತೀರಿ, ನಾವ್ ಅಲ್ಲಿ ಬೇಕಾ ಬಿಟ್ಟಾಗ್ಬಿಟ್ರೆ ಏನಾಗಲ್ಲ, ಅಲ್ಲ ಬಿಟ್ಟು ಸಾರಾಯಿ ಕುಡ್ದ್ಬಿಟ್ಟು ನಾವ್ ಇದ್ ಮಾಡ್ಬಿಟ್ರೆ ಏನಾಗಲ್ಲ. ನೀವ್ ಹೇಳೋದ್ರನ್ನ ಅಲ್ಲಿ ಫಾಲೋಅಪ್ ಮಾಡ್ಕೊಂಡು ಡೈಲಿ ಫಾಲೋಅಪ್ ಮಾಡ್ಕೊಬೇಕು. ನಾನು ಬೆಳಿಗ್ಗೆ ಎಷ್ಟೊತ್ತಿಗೆ ಊಟ ಮಾಡ್ತಲ್ಲ, ನಾನ್ ತಿಂತ ಇದ್ದು ಒಂದೇ ಟೈಮ್ 3 ಗಂಟೆ ತಿಂತ ಇದ್ದು. ಇವಾಗ ನಮ್ಮ ಮನೆಯವ್ರ ಮಾಡ್ತಾರೆ ಗೊತ್ತಾ, ನೈಟ್ ಡ್ರೈ ಫ್ರೂಟ್ಸ್ ನೆನಾಕ್ಬಿಡ್ತಾರೆ. ನಾವು ರೈತರು ಅಲ್ಲಿ ಇದೆಲ್ಲ ಕೆಲಸ ಮಾಡ್ಕೊಂಡು ಕುರಿ, ನಾಟಿ ಹಸುಗಳು ಕುರಿ ಇದಾವೆ, ಅವ್ರ ಜೊತೆ ನಾವು ಒಂದ್ 2 ಅವರ್ 3 ಅವರ್ ಇರ್ತೀವಿ. ಇದ್ಬಿಟ್ಟು ಸ್ವಲ್ಪ ಸ್ಪ್ರೇಯಿಂಗ್ ಟೈಮ್ ಮಾಡ್ಕೊಂಡು ಬಂದು ಮುದ್ದೆ ತಿಂದ ಮಾತ್ರೆ ತಿಂದ ಮಲ್ಕೊಂಡು, ಅದ್ಯಾವ್ದೋ ಒಂದು ಔಷಧಿ ಕೊಟ್ಟಿದ್ರೆ ಆ ಔಷಧಿ ಇದ್ರಲ್ಲ ಅದು ತಿಗ್ನಾಗಿರೋ ಮುಂಚೆ ಊರಲ್ಲೇ, ಅದು ಸ್ಮೆಲ್ ಆ ತರ ಹಾಕೊಂಡ್ರೆ ಹಾಕಾಗಲ್ಲ. ಅದು ಆವಾಗ ಏನೋ ಸರ್ ಅದು MMS ಅಂತ ಅದು ಬಾಡಿನ ಕ್ಲೀನ್ ಮಾಡುತ್ತೆ. ಒನ್ ಟೈಮ್ ಮಾತ್ರೆ ಕಡಿಮೆ ಆಗಿದ್ದು 2 ಟೈಮ್ ತಗೊಂಡ, ಅದನ್ನೇ ನೈಟು ಬೆಳಿಗ್ಗೆ ಕೂಡ ತಗೊಂಡ್ರೆ ಅದು ತಗೊಂಡ್ಮೇಕ ಅದ್ರ ರಿಲೀಫ್ಸ್ ಬೇರೆ, ಆ ಸ್ಮೆಲ್ ಇರ್ಬೋದು. ಅದರಕ್ಕೆ ಕಹಿ ಉದರಕ್ಕೆ ಸಿಹಿ ಅಂತ ಬೇವಿನಕಾಯಿ, ಇದು ಬೇವಿನ ಸೊಪ್ಪು ಕಹಿ ಚೂ ಅಂತ ಅದ್ ತಗೊಂಡ್ರೆ ಶುಗರ್ ಪ್ರತಿಯೊಂದಕ್ಕೆಲ್ಲ ಒಳ್ಳೇದು. ಅದು ಡೈಲಿ ಅಡಲಿರ್ತದೆ ಹಂಗೆ ಮಾಡ್ಕೊಂಡು ಇದ್ ಮಾಡ್ಕೊಂಡು. ಅಲ್ಲ ಸರ್, ನಿಜ ಸರ್, ಅದು ಸುಳ್ಳು ಕಟ್ಕತ್ತಲ್ಲ, ಇದು ಸತ್ಯ. ನಾನು ಇದ್ ಹೇಳ್ತಾರೆ, ನನ್ನ ಜೀವನ ಬೇಡ ಅನ್ಸಿದ್ದು ಇಷ್ಟು ಮಾತ್ರ ನಂದಿದ್ರೆ ಫುಲ್ ಕ್ಲಿಯರ್ ಮಾಡ್ಕೊಳ್ಳಿ. ಆಗಲ್ಲ ಅಂತ ನಂಬಿ 60-25 ಮನ ಫ್ರೀ ಕೊಟ್ಟು 25 ರೂಮ್ ಕೊಟ್ಟು ನೀರ್ ಕೊಟ್ಟು ಎಲ್ಲ ಮಾಡಿ ಬಿಟ್ಟು ಪಾಪ ಅಷ್ಟು ಜನ ಇನ್ನು ಊರ್ಗ್ ಹೋಗ್ರ ಅಂತ ಹೇಳಕ್ಕಾಗಲ್ಲ. ಅವ್ರು ಬೇರೆ ಕೊಟ್ಟಿದ್ನಿ. ಇವತ್ತು ನಿಮ್ಮ ಮುಖಾಂತರವಾಗಿ ಅಷ್ಟು ಜನ ಒಂದ್ 70-80 ಜನ ಒಂದು ಆಸೆ ಐತೆ ಸರ್, ವಾಸಿ ಆಗ್ಬೇಕಂತ. ನಿಮ್ದು ಟೈಮ್ ಇತ್ತು, ದೇವ್ರು ಇಲ್ಲಿ ಗಂಟೆ ಕರ್ಕೊಂಡ್ ಬಂದವನೆ. ದೇವ್ರು ಕಷ್ಟ ಸರ್. ಈಗ ನಿಮ್ ಹೋಗಿ ವಿಸಿಟ್ ಮಾಡಿದ್ರಿ 3 ಮಂತ್ಸ್ ಆದ್ಮೇಲೆ ಅವ್ರು ಎಕ್ಸ್ರೇ ತೆಗೆದು ಎಕ್ಸ್ರೇ ನೋಡಿ ನಿಮ್ದು ಕಂಪ್ಲೀಟ್ ಫೇಲ್ಯೂರ್ ಆಗಿದೆ, ನಿಮ್ಗೆ ಹಿಪ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡ್ಬೇಕು ಅಂದ್ರು. ಆಗ ನಮ್ಮಪ್ಪ ಏನ್ ಡಿಸೈಡ್ ಮಾಡಿದ್ರೆ, ಹಿಪ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡೋದೇ ಇಲ್ಲ, ನಾನ್ ಮಾಡೋದೇ ಇಲ್ಲ. ಯಾಕೆ ಬೇಡ ಅನ್ಸುತ್ತೆ? ನಮ್ಮ ಮನೆ ಪಕ್ಕದಲ್ಲಿ ಒಬ್ರು ಇದಾರೆ, ನಮ್ಮ ಮನೆ ನಿಯರ್ ಪಕ್ಕದ ಮನೆಯವರು ಇದಾರೆ. ಅವ್ರು ಏನ್ ಮಾಡಿದ್ರು, ಮೊಣಕಾಲ್ ಚಿಪ್ ಚೇಂಜ್ ಮಾಡಿಸಿದ್ರು. ಅವರು ಒಂದು 10 lakh ಖರ್ಚು ಮಾಡಿ ಮೊಣಕಾಲ್ ಚಿಪ್ ಎಲ್ಲ ಚೇಂಜ್ ಮಾಡಿಸಿದ್ರು. ಮೊಣಕಾಲ್ ಚಿಪ್ ಚೇಂಜ್ ಮಾಡಿಸಿ ಪಾಪ ಅದಕ್ಕೊಂದು ಆಟೋ ಓಡಿಸ್ಕೊಂಡು ಹಂಗ ಹಿಂಗ ಜೀವನ ಮಾಡ್ತಾ ಇದ್ರು. ಮೊಣಕಾಲ್ ಚಿಪ್ ಚೇಂಜ್ ಮಾಡಿದ್ರು. ಅವ್ರು ಯಾರು ಅಂತಿಂದ ಡಾಕ್ಟರ್ಗಳು ಅದೇನ್ ಮಾಡುದು, ಸಕ್ಸಸ್ ಆಗಿಲ್ಲ ಅವ್ರಿಗೆ 0% ಇದಾಗಿದೆ, ಇನ್ನು ಕ್ಯೂರ್.
ಅವ್ರ ಪಾಪ ಈಗ ಓಡಾಡ್ತಾನೋ ಇಲ್ಲ, ಮನೇಲಿ ಎತ್ಕೊಂಡು ಹೋಗ್ತಾರೆ. ವಯಸ್ಸು ವಯಸ್ಸವರು ನಮ್ಮ ತಂದೆ Same age. ಸರ್ ಪಾಪ. ಅವ್ರ ಮಗ ನಮ್ಮ ಇಬ್ರು ಒಂದೇ ಏಜ್. ಸರ್ ಇಲ್ಲಿಗೆ ಅದಕ್ಕೆ ಭಯಪಟ್ಟು ನಾ ಹೋಗಿಲ್ಲ. ಅಂದ್ರೆ ಜಾಯಿನ್ ಮಾಡಿಸಿದ್ರು ಕೋಲಾರಲ್ಲೇ ಒಂದು ಹಾಸ್ಪಿಟಲ್, ಆ ಹಾಸ್ಪಿಟಲ್ ಅಲ್ಲಿ ಅವರು ಮೊಣಕಾಲ್ ಚಿಪ್ ರಿಪ್ಲೇಸ್ಮೆಂಟ್ ಮಾಡಿ 10 ಲಕ್ಷದವರೆಗೂ ಖರ್ಚು ಮಾಡಿದ್ರು. ಪಾಪ ಅವ್ರು ಆಟ ಓಡಿಸ್ತಾ ಇದ್ರು. ಅಲ್ಲಿ ಏನಾಯ್ತು ಎಲ್ಲ ನೋಡಿ ಒಂದ್ 2-3 ತಿಂಗಳು ಅನ್ಕೊಂಡಿದ್ರು, ಟೈಮ್ ವೇಸ್ಟ್ ಮಾಡಿದ್ರು ಹೊರತು ಅವರು ಒಂದು ಚೂರು ಇದಾಗ್ಲಿಲ್ಲ, ಕ್ಯೂರ್ ಆಗ್ಲಿಲ್ಲ. ಅದಕ್ಕೆ ನಮ್ಮ ಅಪ್ಪ ಅವ್ರು ಏನ್ ಡಿಸೈಡ್ ಮಾಡಿದ್ರೆ, ನಾನು ಆತರ ಆಗಿ ಕುತ್ಕೊಂಡ್ಬಿಟ್ರೆ ಆಗಲ್ಲ, ನಾನ್ ಕುತ್ಕೊಳಲ್ಲ, ನಾನು ಎಷ್ಟು ದಿನ ನಾನು ಇರೋಷ್ಟು ದಿನ ಕುತ್ಕೊಂಡು ಪಣ್ಕೊಂಡು ಒಂದ್ ಪೇನ್ ಕಿಲ್ಲರ್ ತಿನ್ಕೊಳ್ಳೋಣ ಇರ್ತೀನಿ ಹೊರತು ನಾನು ರಿಪ್ಲೇಸ್ಮೆಂಟ್ ಅಂತೂ ಬರಲ್ಲ ಅನ್ಬಿಟ್ಟು. ಈಗ ಹೇಳಿದ್ರಲ್ಲ ಆತರ ಪೇನ್ ಕಿಲ್ಲರ್ ಡೈಲಿ ಸರ್, ಡೈಲಿ ಬೆಳಗ್ಗೆ ಪೇನ್ ಕಿಲ್ಲರ್ ತಿನ್ಬಿಡೋರು, ಬಂದು ಕೆಲಸದ ಕಡೆ ಒಂದು ರೌಂಡ್ ಹಾಕೊಂಡು 11:30 ಒಂದ್ ಪೇನ್ ಕಿಲ್ಲರ್ ತಿನ್ಬಿಟ್ಟು ಮಲ್ಕೊಂಡ್ಬಿಟ್ರೆ 4 ಗಂಟೆಗೆ ಎದ್ದೇಳೋರು. 4 ಗಂಟೆಗೆ ಎದ್ದು ಸುಮ್ನೆ ಒಂದು ರೌಂಡ್ ಅಷ್ಟೇ. ನಮ್ದು ಫ್ಯಾಕ್ಟ್ರಿ ಐತೆ, ಸೆಟ್ ಐತೆ, ಲೇಬರ್ ಸೆಟ್, ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲೇ ತಿನ್ಕೊಂಡು ಮನೆಗೆ ಬೈತಾರ ಮಾತ್ರ ತಿಂದ್ರೆ. ಈ ಕಡೆ ಮೆಡಿಕಲ್ ಸ್ಟೋರ್ ಮಾತ್ರ ಕೊಡಲ್ಲ, ಎಲ್ಲ ಮೆಡಿಕಲ್ ಸ್ಟೋರ್ ರಿಯಲ್ ಇನ್ಶೂರೆನ್ಸ್ ಎಲ್ಲ 7 ಮೆಡಿಕಲ್ ಸ್ಟೋರ್ ಇದೆ ನಮ್ಮೂರಲ್ಲಿ. ಅವ್ರು ಯಾರು ಈಗ ಯಾರಾದ್ರೂ ಹೋಗಿ ಕೇಳಿದ್ರೆ ಮೇಡಮ್ ಮಾತ್ರೆ ಕೊಡಿದ್ರೆ ಅವ್ರು ಡಾಕ್ಟರ್ ಕನ್ಸಲ್ಟೆಂಟ್ ಮಾಡ್ರಿ, ನೀವೇನಕ್ಕೆ ಮಾತ್ರೆಗೆ ಬರ್ತೀರಿ, ಇಷ್ಟು ಮಾತ್ರೆ ತಿನ್ಬಾರ್ದು ಅಂದ್ರೆ ಅಲ್ಲಿ ಡಿಕಂಪ್ರೆಷನ್ ಮಾಡಿ ಸರ್ಜರಿ ಅಡ್ವೈಸ್ ಮಾಡಿದ್ಮೇಲೆ ಸರ್ಜರಿ ಮಾಡ್ಸೋದ್ ಬೇಡ ಅನ್ಕೊಂಡು ಪೇನ್ ಕಿಲ್ಲರ್ ತಿನ್ಕೊಂಡೆ ಮೇಂಟೈನ್ ಮಾಡಿ. ಎಷ್ಟು ತಿಂಗಳ ಅದ್ರ ಪೇನ್? ಒಂದು 3 ತಿಂಗಳು 4 ತಿಂಗಳು ಅವ್ರ ಟ್ಯಾಬ್ಲೆಟ್ಸ್ ಇತ್ತು. 3 ತಿಂಗಳು ಟ್ಯಾಬ್ಲೆಟ್ಸ್ ಮುಗಿತ್ತು. 6 ತಿಂಗಳು ಬಿಟ್ಟು ಬಾಂದ್ರು. 6 ತಿಂಗಳು ಬಿಟ್ಟು ಹೋತಾನೆ ಸಣ್ಣ ಇದಪ್ಪ ಅದು. ಸುಮ್ನೆ ಅನ್ಬಿಟ್ಟು ಏನ್ ಮಾಡಿದ್ರು, ಮಾಡಿ ಆಪರೇಷನ್ ಮಾಡಿ ಕಳಿಸಿದ್ರು. 6 ತಿಂಗಳು ಆದ್ಮೇಲೆ ಹೋದ್ಮೇಲೆ ಫೈಲೂರ್ ಇಲ್ಲ ಮಾತು ಇದೆ, ಫೈಲೂರ್ ಆಗಿದೆ. ಫೈಲೂರ್ ಅಂತ ಬೇಜಾರ ಅಲ್ಲೇ ಡಾಕ್ಟರ್ ಅವತ್ತು ಬಂದ್ಬಿಟ್ಟೆ. ಇವ್ರು ನಮ್ಮನೆಯವ್ರು ಏನ್ ಮಾಡಿದ್ರು, ಅಲ್ಲೇ ಇಟ್ಕೊಂಡು ನಾನು ಆಪರೇಷನ್ ಮಾಡ್ಸ್ಕೊಂತಲ್ಲ ಅವತ್ತು ಹೇಳಿದೆ ಅಪ್ಪ ಮಾಡ್ಸ್ಕೊಳ್ಳಿ, ಅಲ್ಲೇ ಇದ್ ಮಾಡಕ್ ನಾನು ಜೀವನದಾಗ ಆಪರೇಷನ್ ಮಾಡ್ಸ್ಕೊಂಡಲ್ಲ, ಬರ್ರಿ ಮನೆಗೆ ಅಂತ ಎಲ್ಲ ಕರ್ಕೊಂಡ್ ಬಂದಿವ್ರು. ಆಮೇಲೆ ನಾನು ಇವ್ರಿಗೆ ಸಿಕ್ಕಿಲ್ಲ, ಹೋಗಿಲ್ಲ. ಇವರು ಸುಮಾರು ಕಡೆ ಇದ್ ಮಾಡಿದ್ರು. ಆಮೇಲೆ ಇಲ್ಲಿ ನೋಡ್ ಬಂದವನಿಗೆ ಪಾಪ ಅವ್ನ ನಮ್ಮ ಮಗನೇ ಸರ್ ಇದುವರೆಗೂ ನಾವು ಎಷ್ಟೇ ಕೆಲಸ ಇರ್ಲಿ ಅವಂದಾಗ ಒಂದ್ 45 ಜನ ಕೆಲಸ ಮಾಡ್ತಾರೆ. ಇದಕ್ ಮಾತ್ರ ಆದ್ರೆ ಅವನು ನಿಮ್ಮ ಹತ್ರಕಂದ್ರೆ ಎಷ್ಟೇ ಕೆಲಸ ಇರ್ಲಿ ಬಿಟ್ಟು ಇಲ್ಲಿ ಬರ್ತಾನೆ. ಭಾನುವಾರ ಬೆಳಿಗ್ಗೆ 4 ಗಂಟೆಗೆ 3 ಗಂಟೆಗೆ ಕೆಲಸ ಆಗಿ ಮಧ್ಯಾಹ್ನ ನೈಟ್ ಎಷ್ಟೊತ್ತಾಗಿ ಬರ್ತೀವಿ ನಾವು. ನಿಮ್ಗೆ ಪೇನ್ ಕಿಲ್ಲರ್ ಎಷ್ಟು ವರ್ಷ ತಗೊಂಡಿದೆ ಟೋಟಲ್? ಸರ್ ಒಂದು 6 ಮಂತ್ ಇಲ್ಲ, ಒಂದು 2-3 ಮಂತ್ಸ್ ಅಷ್ಟೇ. 3 ಮಂತ್ಸ್ ಅನ್ಕೊಳ್ಳಿ ಸರ್. 3 ಮಂತ್ಸ್ ಬೆಳಿಗ್ಗೆ ತಗೊಂಡ್ಬಿಡ್ತಾರೆ, 4 ಗಂಟೆವರೆಗೂ ಮಲ್ಕೊಂತಾರೆ. ಒಟ್ಟು ಡೈಲಿ ಬೇಕೇ ಬೇಕು. ಪೇನ್ ಕಿಲ್ಲರ್ ಇಲ್ಲ ಅಂದಿಲ್ಲ, ಅವತ್ತು ಮಲ್ಕೊಂತಾರೆ, ನಿದ್ದೆನೆ ಮಾಡ್ತಾ ಇಲ್ಲ. ಇವಾಗ ಏನಿಲ್ಲ ಸರ್. ನೀವು ಪೇನ್ ಕಿಲ್ಲರ್ ಫಸ್ಟ್ ಬಿಟ್ಟಿದ್ದು ಯಾವಾಗ ಸರ್? ಇಲ್ಲಿ ಬಂದ್ಮೇಲೆ ಫಸ್ಟ್ ದಿನನೇ ಬಿಟ್ರಾ ಅಥವಾ ಒಂದು 5 ದಿನಕ್ಕೆ ತಗೊಳ್ಳಿ ಪೇನ್ ಜಾಸ್ತಿ ಪೇನ್ ಅದನ್ನೇನ್ ಮಾಡಿದ್ರು, ಸ್ಟಾರ್ಟಿಂಗ್ ಅಲ್ಲಿ ವಾರಕ್ಕೆ ಒಂದು ತಗೊಂತ ವಾರಕ್ಕೆ 2 ತಗೊಂತ ಸ್ಟಾರ್ಟಿಂಗ್ ಅಲ್ಲಿ. ಆಮೇಲೆ ಒಂದ್ ಸ್ವಲ್ಪ ದಿನ ಆದ್ಮೇಲೆ ವಾರಕ್ಕೆ ಒಂದು ತಗೊಂಡ್ರು. ಈಗ ಕಂಪ್ಲೀಟ್ ಪೇನ್ ಕಿಲ್ಲರ್ ಬಿಟ್ಟಿದ್ರೆ ಈಗ ಏನು ಸಪ್ಲಿಮೆಂಟ್ ಟ್ಯಾಬ್ಲೆಟ್ಸ್ ಇದೆ ಅದೇನಿದೆ ಸೇಮ್ ನೀವು ಕೊಟ್ಟಿರೋದು ಮಾತ್ರ ತಗೊಂತ ಇದ್ದಾರೆ. ನಿಮ್ ಕಡೆ ಬಂದ್ಮೇಲೆ ಬೇರೆ ಹಾಸ್ಪಿಟಲ್ ನಾನು ಕಾಲಿಟ್ಟಿಲ್ಲ, ಬೇರೆ ಟ್ಯಾಬ್ಲೆಟ್ಸ್ ನುಂಗಿಲ್ಲ, ಬೇರೆ ಏನು ನಾನು ಮುಟ್ಟಿಲ್ಲ. ಇದೇ ಟ್ಯಾಬ್ಲೆಟ್ಸ್ ತಲೆನೋವು ನೀವು ಕೊಟ್ಟರೆ ಬಾಂಬ್ ಮುಚ್ಕೊಂಡು ಸಾಕೊಂಡ್ಬರ್ತದೆ. ನಿಮ್ BP ಶುಗರ್ ಇಲ್ಲ, ಆರಾಮಾಗಿ ಕೆಲಸ. ಇಲ್ಲ ನಿಮ್ದು ಆರೋಗ್ಯ ಚೆನ್ನಾಗಿತ್ತು ಸರ್. ನಿಮ್ಗೆ ಆಕ್ಚುಲಿ ಅದ್ ಏನಕ್ಕಾಗಿದೆ ಅಂತ ನನ್ ರೀಸನ್ ಇದೆ, ಅದು ನಾನು ಯೂಟ್ಯೂಬ್ ಅಲ್ಲಿ ಹೇಳಕ್ಕಾಗಲ್ಲ. ಅದ್ ಏನಕ್ಕಾಗಿದೆ ಅಂತ ಹೇಳ್ತೀನಿ ಆಮೇಲೆ. ಅದಾದ್ಮೇಲೆ ನಿಮ್ಗೆ ಅದು AVN ಆಗಿ ಸ್ಟಾರ್ಟ್ ಆಗಿರೋದು. ಅದು ಸ್ಟಾರ್ಟ್ ಆದ್ಮೇಲೆ ಅದು ಸರ್ಕ್ಯುಲೇಷನ್ ಕಮ್ಮಿ ಆಗಿರುತ್ತೆ. ಸರ್ಕ್ಯುಲೇಷನ್ ನಮ್ಮ ಪ್ರೊಫೆಸರ್ ಇದ್ದಾರೆ, ಅವ್ರಿಗೆ 40 ವರ್ಷ ಎಕ್ಸ್ಪೀರಿಯನ್ಸ್, ಡಾಕ್ಟರ್ ಅರೂಪ್ ಮುಖರ್ಜಿ ಅಂತ. ಓಕೆನಾ? ಅವ್ರು ಕೊಟ್ಟಿರ್ತಕ್ಕಂಥ ಗೈಡೆನ್ಸ್ ಇದು ಟ್ರೀಟ್ಮೆಂಟ್. ಅವ್ರು ಹೇಳೋದೇನು, ಈ ಯಾರಿಗೆ ಈ ತರ ಆದ್ರೂ ಕಂಪ್ಲೀಟ್ ಆಗಿ ವ್ಯಾಸ್ಕ್ಯುಲೇಷನ್ ಅಂದ್ರೆ ವ್ಯಾಸ್ಕ್ಯುಲರ್ ಸರ್ಕ್ಯುಲೇಷನ್ ಕಮ್ಮಿ ಆಗ್ಬಿಟ್ಟು ಅದು ಬಾಲ್ ಇರೋದು ಚೀಸ್ ಆದಂಗೆ ಆಗಿರುತ್ತೆ, ಬೆಣ್ಣೆ ಆದಂಗೆ ಆಗಿರುತ್ತೆ. ಅದನ್ನ ಮತ್ತೆ ನಾವು ಐರನ್ ತರ ಮಾಡ್ಬೇಕು. ಬೋನ್ ಐರನ್ ತರ ಇರುತ್ತೆ, ಕಬ್ಬಣ ಇದ್ದಂಗೆ ಇರುತ್ತೆ. ಅದನ್ನ ಮಾಡ್ಬೇಕಂದ್ರೆ ಮತ್ತೆ ಸರ್ಕ್ಯುಲೇಷನ್ ಅಲ್ಲಿ ಹೋಗ್ಲೇಬೇಕು. ಅಲ್ಲಿಗೆ ಸರ್ಕ್ಯುಲೇಷನ್ ಹೋಗೋಕೆ ಕೆಲವು ಮೆಡಿಸಿನ್ಸ್ ಅವರು ಏನು ಹೊಸದಾಗಿ ಅಂದ್ರೆ ಯಾವ್ದೋ ಹೊಸ ಮೆಡಿಸಿನ್ ಕಂಡು ಹಿಡಿದಿದ್ದಲ್ಲ, ಇರೋ ಮೆಡಿಸಿನ್ಸ್ ಆಲ್ರೆಡಿ ಮಾರ್ಕೆಟ್ ಅಲ್ಲಿ ಇದಾವೆ. ಅವು 40-50 ವರ್ಷದಿಂದ ಇದಾವೆ. ಅದನ್ನ ಕಾಂಬಿನೇಷನ್ ಇದಕ್ಕೆ ಈ ತರ ಮಾಡ್ಬಿಟ್ಟು ಒಂದು ಮಾತ್ರ ದಿನಕ್ಕೆ ತಿಂಗಳಿಗೆ 13 ಸರಿ ರಿಪೀಟ್ ಆಗ್ಬೇಕು ಇದು ಅಂತ ನೀಟಾಗಿ ಒಂದು ಗೈಡ್ ಲೈನ್ಸ್ ಮಾಡಿ ಕೊಟ್ಟರು. ಆ ಕೊಟ್ಟಿರ್ತಕ್ಕಂಥ ಮೆಡಿಸಿನ್ ನಾನು ನಿಮಗೆ ಕೊಟ್ಟಿರೋದು. ಇದು ಆಕ್ಚುಲಿ ಥ್ಯಾಂಕ್ಸ್ ಎಣ್ಣೆ ಹೋಗೋದಿದ್ದು ನಮ್ಮ ಗುರುಗಳಿಗೆ, ಅವ್ರಿಗೆ ಹೋಗ್ಬೇಕು. ಅವರು ಡೆಲ್ಲಿ ಮ್ಯಾಕ್ಸ್ ಹಾಸ್ಪಿಟಲ್ ಪ್ರಾಕ್ಟೀಸ್ ಮಾಡ್ತಾರೆ, ಡಾಕ್ಟರ್ ಅರೂಪ್ ಮುಖರ್ಜಿ ಸರ್ ಅಂತ. ಇಲ್ಲಿವರೆಗೂ ಒಂದು ಸರ್ಜರಿ ಮಾಡಿಲ್ಲ ಅವ್ರು, ಬರೀ ಮಾತ್ರೆಗಳಿಗೆ ಕ್ಯೂರ್ ಮಾಡೋದು. ಅವ್ರಿಗೆ 3 ತಿಂಗಳು 4 ತಿಂಗಳ ಗಟ್ಟಲೆ ಅಪಾಯಿಂಟ್ಮೆಂಟ್ ಪೀರಿಯಡ್ ವೇಟಿಂಗು. ಆಮೇಲೆ ಆಸ್ಟ್ರೇಲಿಯಾ, ಕೆನಡಾದಿಂದ ಎಲ್ಲ ಬರ್ತಾರೆ ಅವ್ರ ಹತ್ರ ಪೇಷಂಟ್ಸ್ ತೋರಿಸ್ಕೊಳಕ್ಕೆ. ಸೊ ಅಷ್ಟು ಎಮಿನೆಂಟ್ ಡಾಕ್ಟರ್ ಅವರು. ಅವ್ರು ಕೊಟ್ಟಿರ್ತಕ್ಕಂಥ ಗೈಡೆನ್ಸ್ ಯಾವಾಗ ಮಾತ್ರ ಸ್ಟಾರ್ಟ್ ಮಾಡಿದ್ವು, ಯಾವಾಗ ಅಲ್ಲಿ ರಕ್ತ ಹೋಗಕ್ಕೆ ಸ್ಟಾರ್ಟ್ ಆಯ್ತು, ಸೊ ನೋವು ಕಡಿಮೆ ಆಗ್ತದೆ. ಮತ್ತೆ ಯಾವಾಗ ನಮಗೆ ಪೇನ್ ಯಾವಾಗ ಜಾಸ್ತಿ ಆಗುತ್ತೆ ಅಂದ್ರೆ, ಒಂದು ಪಾರ್ಟ್ಗೆ ಪೇನ್, ಅಲ್ಲಿಗೆ ಸರ್ಕ್ಯುಲೇಷನ್ ಇಲ್ಲ, ರಕ್ತನಾಳ ಓಡ್ತಾ ಇಲ್ಲ ಅಂದ್ರೆ ಅದೊಂಥರ ಕ್ರೈಯಿಂಗ್ ಅಳ್ತಾ ಇರುತ್ತೆ, ನನಗೆ ಬೇಕು ರಕ್ತ ಬೇಕು ಅಂತ. ಅದನ್ನ ಪೇನ್ ಅಂತ ಕರಿತೀವಿ ನಾವು. ಅಂದ್ರೆ ಅದನ್ನ ನೋವು ಬರುತ್ತೆ. ಪೇನ್ ಕಿಲ್ಲರ್ ತಗೊಂಡಾಗ ಸ್ವಲ್ಪ ಬಾಡಿಲಿರೋ ಎಲ್ಲೇ ನೋವಿದ್ರು, ತಲ್ಲವಲ್ಲ ಯಾವ ನೋವಿದ್ರು ಬ್ರೈನ್ ಇಂದ ನಂಬಾದಂಗ ಆಗುತ್ತೆ ಅಷ್ಟೇ ಅದು. ಬಟ್ ನಿಜವಾಗ್ಲೂ ಅಲ್ಲಿ ಹೋಗಿ ವರ್ಕ್ ಆಗಿರುತ್ತೆ ಅಂದ್ರೆ ವರ್ಕ್ ಆಗಿರಲ್ಲ.
ಇಲ್ಲಿ ಕೊಟ್ಟಿರ್ತಕ್ಕಂಥ ಮೆಡಿಸಿನ್ ಏನ್ ಮಾಡ್ತು ಅಲ್ಲಿಗೆ ಸರ್ಕ್ಯುಲೇಷನ್ ಮತ್ತೆ ವಾಪಸ್ ಕಳ್ಸಕ್ ಸ್ಟಾರ್ಟ್ ಆಯ್ತಲ್ಲ, ಹಾಗಾಗಿ ಅದು ಸ್ವಲ್ಪ ಏನೋ ಬರ್ತಾ ಇದೆ, ಒಂದು ಹೊಸ ಚೈತನ್ಯ ಬರ್ತಾ ಇದೆ ಅಂತ ಅದು ಖುಷಿಯಾಗಿ ಸ್ಟಾರ್ಟ್ ಆಯ್ತು. ಅವಾಗ ಪೈನ್ ಬರೋದು ಅವಾರ್ಡ್ ಆಯ್ತು. ಸರ್ ಇಲ್ಲ ನಿಮ್ಮ ಹತ್ರ ಬಂದಾಗಿಂದ ನಮ್ಮ ಅಪ್ಪ ಅವರು ಸ್ಮೋಕಿಂಗ್ ಕೂಡ ಕ್ವಿಟ್ ಮಾಡಿದ್ದಾರೆ. ಸೊ ಅಂದ್ರೆ ಕ್ವಿಟ್ ಅಂದ್ರೆ ಇಲ್ಲ, ಒಂದು 30% ಇದೆ ಈಗ. 100% ಇದೆ, 30 ಬಂದಿದೆ. ಒಂದು 25-30 ಟೀ ಕುಡಿತಾ ಇದ್ದೆ. ಇವಾಗ ಟೀನೇ ಕಂಪ್ಲೀಟ್ ಝೀರೋ, ಫುಲ್ ಝೀರೋ. ಟೀನೇ ಕಾಫಿನೇ ಇಲ್ಲ, ಬಿಟ್ಬಿಟ್ಟೆ. ನಾವು ಟೀ ಕಾಫಿ ಬಿಡಿ ಅಂತ ಹೇಳಿದ ತಕ್ಷಣ ನಾನು ಬಿಡ್ತೀನಿ ಅಂತ ನಿಮ್ ಕಾನ್ಫಿಡೆನ್ಸ್ ಬಂದಿತ್ತಾ? ನಾನ್ ಬಿಡ್ತಂದ್ರೆ ಸಿಗರೇಟ್ ಮೇಡಮ್ ಅವ್ರೆ ಅಂದ್ರೆ ಅದೇನೋ ಟ್ಯಾಬ್ಲೆಟ್ ಇರ್ತದೆ, ಒಂದು ವಾರ ತಗೊಳ್ಳಿ ಅಂದ್ರು. ಆಮೇಲೆ ಟೀ ನಾನೇ ಡಿಸೈಡ್ ಮಾಡಿದೆ. ಆಮೇಲೆ ಎಮ್ಮೆನ್ನು ಅದಿದೆಲ್ಲ ಒಂದ್ ವಾರ ಕುಡ್ಕೊಂಡು ಯಾಕೆ ಹೊಟ್ಟೆ ಗುರಿ ಸ್ಟಾರ್ಟ್ ಆಯ್ತು, ಅದು ಬಿಟ್ಬಿಟ್ಟೆ. ಇವಾಗ ಟೀ ಕಾಫಿನೇ ಇಲ್ಲ, ಕಂಪ್ಲೀಟ್ ಝೀರೋ. ಝೀರೋ ಮನಸ್ಸು ಮಾಡಿದ್ರೆ ಏನ್ ಬೇಕಾಗುತ್ತೆ ಸರ್. ಇವಾಗ್ಲೂ ಇವ್ರು ನೋಡಿದ್ರೆ ಅಷ್ಟು ಪಾಸಿಟಿವ್ ಆಗಿದ್ದಾರೆ, ಅಷ್ಟು 100 ಜನಕ್ಕೆ ಕೆಲಸ ಕೊಟ್ಟು ಫ್ಯಾಮಿಲಿಗೆ ಹೆಲ್ಪ್ ಮಾಡಿದ್ದಾರೆ. ಅವ್ರದ್ದೆಲ್ಲ ಒಂದು ಆಶೀರ್ವಾದ ಇವ್ರಿಗೆ ಇಲ್ಲಿವರೆಗೆ ಇದು ಮಾಡಿದೆ. ಫುಲ್ ಮುಂಚೆ ನಾನು ಓಪನ್ ಆಗಿ ಹೇಳ್ತೇನೆ, ಫುಲ್ ಡ್ರಿಂಕ್ ಮ್ಯಾನ್ ನಾನು. ಆದ್ರೆ ಬಿಡ್ಬೇಕನ್ಬೇಕು ಒಂದೇ ಮಾತು ಬಿಟ್ಬಿಟ್ಟೆ ನಾನು. ಅವಾಗ್ಲೇ ಫುಲ್ 24 ಅವರ್ ಬೇಕಾಯ್ತು, ಬೆಳಿಗ್ಗೆ ಸಾಯಂಕಾಲ ಮಧ್ಯ ಫುಲ್ ಅದ್ರಲ್ಲಿ ಮುಳುಗಿದ್ದು. ಅದ್ ಬಿಡ್ಬೇಕಂತ ಮನ್ಸು ಬಂತು, ಬಿಟ್ಬಿಟ್ಟೆ. ಟೀ ಕಾಫಿ ಅಷ್ಟು ಬಿಡ್ಬೇಕಂತ ಬಿಟ್ಬಿಟ್ಟೆ. ಏನೋ ನೀವು ರೆಡಿ ಮಾಡೋದು ನಿಮ್ ಕೈನಾಗ ಇಲ್ಲ, ಇನ್ನು 40% ಇದೆ, ಅದು ಸರಿ ಮಾಡ್ಬೋದು ನೀವು. ಇನ್ನೊಂದು 2 ವಿಸಿಟ್ ವರ್ಷಕ್ಕೆ ಫುಲ್ ಕೆಳಗೆ ಕುತ್ಕೊಂತೀರ ಆರಾಮಾಗಿ. ಇವಾಗ ಕುತ್ಕೊಂಡ್ರೆ ಸ್ವಲ್ಪ ಕಷ್ಟ ಆಗ್ತೈತೆ, ಅಂದ್ರೆ ಇನ್ನು ಸ್ವಲ್ಪ ಇನ್ನು ಫ್ಲೂಯಿಡ್ ಇದೆ. ಅದು ನೀಟಾಗಿ ರೆಡಿ ಆಯ್ತು ಅಂದ್ರೆ ಕಂಪ್ಲೀಟ್ ರೆಡಿ ಆಗುತ್ತೆ, ನಿಮ್ದು ಏನು ತೊಂದರೆ ಇಲ್ಲ, ಆರಾಮ್ ಆಗ್ತೀರಾ. ಏವಿಯನ್ ಕಾಯಿಲೆ ಮೊನ್ನೆ ಹೋದವ್ರದಾಗ ಒಂದು ವಿಡಿಯೋ ಹಾಕಿದ್ದೆ, ಅವ್ರದ್ದು ಆಲ್ರೆಡಿ ಮೊನ್ನೆ ಹೋದವ್ರದ್ದು ಭಾನುವಾರದಲ್ಲಿದೆ. ಅದನ್ನು ನೋಡಿ, ಏವಿಯನ್ ಅವರು ಕೂಡ ಸರ್ಜರಿ ಮಾಡ್ಲೇಬೇಕು ಅಂತ ಹೇಳಿ ಅವ್ರಿಗೂ ಫುಲ್ ಡಿಪ್ರೆಷನ್ಗೆ ಹೋಗಿ ದಿನ ದುಡಿತಿರಲ್ಲ, ದುಡಿಮೆ ಬಿಟ್ಟು ಸಾಲ ಮಾಡ್ಕೊಂಡು ತುಂಬಾ ಕಷ್ಟದಲ್ಲಿದ್ರು. ಅವ್ರು ಹೇಳೋದು, ನಿಮ್ ಹಾಸ್ಪಿಟ್ಲಿಗೆ ಬಂದ್ಮೇಲೆ ನಾನು ಒಂದು 3 ತಿಂಗಳಲ್ಲಿ 1-2 ಲಕ್ಷ ದುಡಿದಿದ್ದೀನಿ ಸರ್, ಸಂಪಾದನೆ ಮಾಡಿದೀನಿ, ನನಗೆ ಅಷ್ಟು ಸಾಲ ತೀರ್ಸ್ಕೊಂಡು ಅಷ್ಟು ಚೆನ್ನಾಗಿದ್ದೀನಿ ಇವಾಗ ಅಂತ ಹೇಳ್ತಾರೆ. ನಾನು 4-5 ಲಕ್ಷ ದುಡ್ಡಿದ್ದೀನಿ, ಸುಳ್ಳು ಹೇಳೋದು. 2 ತಿಂಗಳಿಗೆ 4-5 ಲಕ್ಷ ದುಡ್ಡಿದ್ದೀನಿ, ಸುಳ್ಳು ಹೇಳೋದಿಲ್ಲ. ಎಲ್ಲ ಕೊಟ್ಟು ಎಲ್ಲ ಮಾಡಿ ಇಲ್ಲ ಅಂತ ನಿಮ್ಗೆ ಎಷ್ಟು ಕೊಟ್ಟರು ಇಲ್ಲ ಸರ್, ಇಲ್ಲ ಖುಷಿನ ಕೊಡ್ತೀವಿ. ನಮ್ಗೆ ಆಕ್ಚುಲಿ ಏನ್ ಗೊತ್ತಾ ಸರ್, ಈಗ ನೀವ್ ಹೇಳಿದ್ರಲ್ಲ ಪಕ್ಕದ ಮನೆಯವ್ರದ್ದು ಅವ್ರದೆಲ್ಲ ಉದಾಹರಣೆಗಳು ಕೊಟ್ರಲ್ಲ, ಆತರ ಎಲ್ಲ ಮಾಡ್ಕೊಂಡು ನಾವು ಯಾಕೆ ಹೇಳೋದಿಲ್ಲ ಸರ್. ತುಂಬಾ ಚೆನ್ನಾಗಿ ಅವರು ದುಡಿತಾರೆ ಸರ್, ನೈಟ್ ಅಂಡ್ ಡೇ ಆಟೋ ಓಡಿಸ್ಕೊಂಡು ದುಡಿತಾ ಇದ್ರು. ನಿಮ್ ಏನಂದ್ರೆ ಟಾಪರ್ಸ್ ಅಷ್ಟೇ ಭಾರಿ ಒಳ್ಳೆಯವ್ರು ಸರ್. ಅಲ್ಲ ನಿಮ್ ಇವಾಗ 2ನೇ ಸಲ ಮೇಲ್ಗಡೆ ಕಿಲೇಶನ್ ನನಗೆ ಚೆನ್ನಾಗಿ ನೋಡ್ಕೊಂತಾರೆ, ಒಂದು ರೆಸ್ಪೆಕ್ಟ್ ಅಷ್ಟೇ. ನಿಜವಾಗ್ಲೂ ಅವ್ರಿಗೂ ಅಷ್ಟೇ ದೇವ್ರ ಭಗವಂತ 5 ಸಾವಿರ ಕೊಟ್ಟು ಕಾಪಾಡಲಿ ಅಷ್ಟೇ. ನಾನು ಎಲ್ಲಾ ಕಡೆ ಸುಮಾರು ಹಾಸ್ಪಿಟಲ್ ಹೋಗಿದ್ದೀನಿ, ಹೆಣ್ಣು ಮಕ್ಳು ಅವರು ಭಾರಿ ರೆಸ್ಪೆಕ್ಟ್ ಆಗಿ ನಾನು ಎಲ್ಲಾ ಕಡೆ ನೋಡ್ತಾನೆ. ಮೇಲ್ಗಡೆ ನಾನು ಯಾಕಂದ್ರೆ ಸರ್ ಆಲ್ರೆಡಿ ಇಲ್ಲಿ ಬರೋರು ಎಲ್ಲ ಬರೋ ನೋವು ಪೇಷಂಟೇ ಬರೋದು, ಬೇರೆ ಯಾರೋ ಶುಗರ್ ಇರೋರು BP ಇರೋರು ಒಂದು ಅರ್ಧ ಗಂಟೆ ಕುತ್ಕೊಂಡಿದ್ದೀನಿ. ಬಟ್ ನೋವು ಇರೋರಿಗೆ ಆಲ್ರೆಡಿ ನೋವು ಇನ್ನೊಂದ್ಸರಿ ಏನೋ ನೆಗ್ಲೆಕ್ಟ್ ಮಾಡಿ ಮನ್ಸಿಗೆ ನೋವು ಕೊಡಕ್ ಹೋಗ್ಬೇಡ್ರಿ ಅಂತ ನಾವು ಎವ್ರಿ ದಿನ ಪ್ರತಿ ದಿನ ಟ್ರೈನಿಂಗ್ ಕೊಡ್ತಾನೆ ಹೋಗ್ತೀವಿ ನಾವು. ಟಾಪರ್ಸ್ ನಂಬರ್ 1 ಸರ್. ಕೆಳಗಡೆ ಕೀಲೇಶನ್ ಅವರು ದೇವ್ರು ಒಂದೇ ಅವರು ಒಂದೇ ಪಾಪ ಅವ್ರ ಬ್ಲಡ್ ಅದು ಇಂಜೆಕ್ಷನ್ ಕೊಡ್ತಾರೆ, ಒಳ್ಳೆ ಇದು. ಅವ್ರಿಗೂ ದೇವ್ರ ಭಗವಂತ 100 ವರ್ಷ 5 ಸಾವಿರ ಕೊಟ್ಟು ಕಾಪಾಡಲಿ ಅಷ್ಟೇ. ಇನ್ನೊಂದು ಸ್ವಲ್ಪ ದಿನ ಸರ್, ನಂದು 1-2 ಮಂತ್ಸ್ ಟೈಮ್ ಕೊಡ್ರಿ, ಅಷ್ಟೊಳಗೆ ಇದೆಲ್ಲ ಕಂಪ್ಲೀಟ್ ಆಗಿ ಹೋಗುತ್ತೆ. ಹೋದ್ಮೇಲೆ ಆರಾಮಾಗಿರ್ತೀರಾ. ಮಾತ್ರ ಇನ್ನೊಂದು ಸ್ವಲ್ಪ ಲಾಂಗ್ ಟರ್ಮ್ ಕಂಟಿನ್ಯೂ ಮಾಡ್ತೀನಿ, ಕಂಪ್ಲೀಟ್ ಬಾಡಿ ರಿಕವರಿ ಆಗ್ಲಿ. ಅದು ಅದ್ರದ್ದೆಲ್ಲ ಏನೇನೆಲ್ಲ ಇಮ್ಯುನಿಟಿ ಇಶ್ಯೂಸ್ ಅದೆಲ್ಲ ಏನಿದೆ, ಕಂಪ್ಲೀಟ್ ಕರಳು 22 ಅಡಿ ಉದ್ದ ಕರಳು ಕಂಪ್ಲೀಟ್ ವಾಸಿಯಾಗಿ ಕಂಪ್ಲೀಟ್ ಒಂದು ಅರ್ಧ ಭಾಗ ಕ್ಲಿಯರ್ ಆಗೈತೆ. ನಾನು ಕೆಲ ನೀವು ಕೊಟ್ಟರೆ ಮಾತಿರ್ಲಾಗ ಇದೆಲ್ಲ ಸ್ವಲ್ಪ ಜೋಮ್ ಬರೋದು, ಇದೆಲ್ಲ ಜೋಮ್ ಬರೋದು. ಈ ತಲೆನಾಗಿ ಅರ್ಧ ಸೈಡ್ ನೋಯೋದು. ಹೌದೌದು, ಇವಾಗ ಒಂದೊಂದು ಕಡಿಮೆ ಆಗುತ್ತೆ. ಹೌದು, ಒಂದೊಂದೇ ಕಡಿಮೆ ಆಗುತ್ತೆ. ಮತ್ತೆ ನಿಮ್ ಸ್ಕಿನ್ ಕಲರ್ ಕೂಡ ಕಂಪ್ಲೀಟ್ ಚೇಂಜ್ ಆಗುತ್ತೆ. ಫುಲ್ ಚೇಂಜ್ ಆಗುತ್ತೆ. ಹೌದಾ? ಕಪ್ಪಿದ್ಯಾ ನೀನು ಬಿಡ್ಬಿಡ್ತೀನಿ ಸೆಕ್ಕೆ ತರ ಕಟ್ಕೊಂಡಿತ್ತು ಸರ್. ಒಂಥರ ಸ್ಕಿನ್ ಒಂಥರ ಹಿಂಗೆ ನೋಡಿ, ಕಣ್ಣಲ್ಲಿ ಸ್ವಲ್ಪ ಇದೆ, ಮುಖ ಎಲ್ಲ ಹಂಗೆ ಮುಖ ಇದೇ ಆಗ್ತಾರೆ. ಈಗ ತುಂಬಾ ಗ್ಲೋ ಬಂದಿದೆ, ಇನ್ನೂ ಚೆನ್ನಾಗ್ತೀರ. ಸ್ವಲ್ಪ ದಿನ ನಿಮ್ಗಿನ್ನ ಬೆಳಗಾಗ್ತಾರ. ನ್ಯಾಚುರಲ್ ಬಿಳುಪು ಆ ತರ ಏನಿಲ್ಲ. ಅಲ್ಲ ಹೇಳ್ತಿರೋದು ಅಂದ್ರೆ ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಹೆಲ್ತ್. ಮುಖ ಎಷ್ಟು ಕಳಕಳಿ ಇರುತ್ತೋ, ಲವಲವಿಕೆ ಇರುತ್ತೋ, ಅಷ್ಟು ಆರೋಗ್ಯ ಒಳಗಿರುತ್ತೆ ಅಂತ. ಹೌದೌದು, ಯಾವಾಗ ಹಿಂಗಿತ್ರ ಕಪ್ಪಗ ಮುಂದೆ ನಿಜ. ನಮ್ತಾಗ ಏನು ಉದಾಹರಣೆ ಬೇಡ. ನಮ್ತಾಗ ಏನು ₹1 ಕಾಸಿರೋದು ಬೇಡ. ಒಂದ್ ಕಡೆ ಮುಂದೆ ನಿಂತ್ಕ ಕರೆಕ್ಟ್ ಅಲ್ಲ, ನಿಂತ್ಕೊಂಡಾಗ ಏನ್ಕಪ್ಪ ಇದ್ದು ಬೇಡಪ್ಪ ಏನ್ ಕಾಸಿಲ್ಲ ಅಂತ ಕಡೆ ಬಿಸಾಕ. ಅದೇ ಜೋಬಾಗ 10-20 ಸಾವಿರ ಕಡೆ ಮುಂದೆ ಕೈ ಹಿಂಗಂತದೆ ಅಲ್ಲ ಅಂತ ಇಲ್ಲ ಜೀವನ. ಆವಾಗ ತಲೆ ಬಾಸೋದು ಇದು. ದುಡ್ಡು ಇಲ್ದಾಗ ಏನ್ ಮಾಡ್ತದೆ. ಹಂಗೆ ನಮ್ಮ ಮಕ್ಕ ಎಲ್ಲ ಕರೆಕ್ಟ್ ಆಗಿದ್ರೆ ಇಲ್ಲಾಂದ್ರೆ ಏನ್ ಆಗಲ್ಲ. ಆರೋಗ್ಯ ಇದ್ರೆ ನಿಜ. ದುಡ್ಡು ಇದ್ರೆ ನಮ್ ಬೇರೆ ಉದಾಹರಣೆ ಬೇಡ, ನಮ್ ಕಡೆ ಮುಂದೆ ನಮ್ ಪೇಸೆ ನಮ್ಗೆ ಬಿಡಪ್ಪ ಏನ್ ಅನ್ಸದೆ. ಅದೇ ದುಡ್ಡು
ಚೆನ್ನಾಗಿ 4 ಕಡೆ ಏನು ಅಂದ್ರೆ ಮಾನಸಿಕ ಭಾವನೆ ಹಂಗೆ ಇದಾಗುತ್ತೆ, ಮಾನಸಿಕ ಭಾವನೆ ಹಂಗೆ ಹೆಲ್ಪ್ ಆಗ್ತಾ ಹೋಗುತ್ತೆ, ಚೇಂಜ್ ಆಗುತ್ತೆ. ಇಲ್ಲ ಓಕೆ ಸರ್, ಇದೇನ್ ತೊಂದ್ರೆ ಇಲ್ಲ. ಇಲ್ಲ ಇವತ್ತು ಇಂಜೆಕ್ಷನ್ಸ್ ಕೊಡ್ತೀನಿ, ಇಂಜೆಕ್ಷನ್ ಕೊಟ್ಟು ಇವತ್ತು ಮಾತ್ರೆಗಳು ಕೊಡ್ತೀನಿ. ಕಿಲೇಶನ್ ಅದು ಎಷ್ಟಾಯ್ತು? 9 ಆಯ್ತು. ಒಂದ್ ವೀಕ್ ಯೂಸ್ ಮಾಡಿಲ್ಲ, ಲಾಸ್ಟ್ ಮೊನ್ನೆ ಮಾತ್ರ ಸ್ವಲ್ಪ ಇದೆ. ಇದೇ ತರ ಮೇಂಟೈನ್ ಮಾಡಿ ಸರ್. ನಿದ್ದೆ ಚೆನ್ನಾಗಿ ಮಾಡಿ, ನಿದ್ದೆ ಒಂದು 8 ಅವರ್ 9 ಅವರ್, ರಾತ್ರಿ 9-9:30 ಮಲಗಿಬಿಡಿ. ಆರಾಮಾಗಿ ನಿದ್ದೆ ಮಾಡಿ. ಅದು ಬಿಸಿನೀರಲ್ಲಿ ಕಾಲಿಟ್ಕೊಂಡು ಎಪ್ಸಮ್ ಸಾಲ್ಟ್ ಕಂಟಿನ್ಯೂಸ್ ಇಟ್ಕೊಳ್ಳಿ. ಅದು ಯಾಕಂದ್ರೆ ಅದು ಮೆಗ್ನೀಷಿಯಂ ಅನ್ನೋದು ಬೋನ್ ಗಟ್ಟಿ ಮಾಡುತ್ತೆ, ಇದನ್ನ ಗಟ್ಟಿ ಮಾಡುತ್ತೆ. ಇನ್ನೊಂದು 3 ತಿಂಗಳು ಮಾಡಿ ಅದನ್ನ ಕಂಪ್ಲೀಟ್ ಚೆನ್ನಾಗಿ. ಕಿಲೇಶನ್ ಇಲ್ಲ, ಕಿಲೇಶನ್ ಐ ಥಿಂಕ್ ಇವಾಗ 9 ಆಯ್ತು, ಇನ್ನೊಂದು 3-4 ಕೊಟ್ಬಿಟ್ಟು ಸ್ಟಾಪ್ ಮಾಡೋಣ. ತೊಂದರೆ ಇಲ್ಲ, ನಿಧಾನಕ್ಕೆ ಮಾಡಿಸ್ಕೊಳ್ಳಿ, ಅರ್ಜೆಂಟ್ ಏನಿಲ್ಲ. ನಿಧಾನಕ್ಕೆ ಮಾಡಿಸ್ಕೊಳ್ಳಿ, ಅರ್ಜೆಂಟ್ ಸರ್ ಒಂದ್ ವೀಕ್ ಮಿಸ್ ಆದ್ರೆ ಏನು ಪ್ರಾಬ್ಲಮ್ ಇಲ್ಲ. ಏನ್ ತೊಂದ್ರೆ ಇಲ್ಲ. ಅದು ಹೇಳ್ಬಿಟ್ಟು ಹೇಳ್ರಿ, ಒಂದು ದಿನ ಮಿಸ್ ಮಾಡ್ತಾರೆ. ತೊಂದರೆ ಇಲ್ಲ, ಆಲ್ರೆಡಿ 9 ಆಯ್ತಲ್ಲ, ನಿಧಾನಕ್ಕೆ. ಥ್ಯಾಂಕ್ ಯು.